ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಪೊಲಿಟಿಕಲ್ ನ್ಯೂಸು. ಕಾಂಗ್ರೆಸ್ ಸರ್ಕಾರ ಇದೆ, ಜಿಲ್ಲಾವಾರು ಸಚಿವರುಗಳಿದ್ದಾರೆ. ಇವರು ಸಚಿವರಾಗದೇ ಇರುವ ಕಾರಣಕ್ಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಗದ್ದಲ ಇದೆ ಅನ್ನೋದರದ್ದು ಮಾತಾಡಿದ್ವಿ ನಾವು ನೆನ್ನೆನೋ ಮೊನ್ನೆನೋ. ಈ ಕಡೆಯಿಂದ ಶುರು ಮಾಡ್ಕೊಳ್ಳಿ. ಮೈಸೂರು ಯತೀಂದ್ರ ಮಿನಿಸ್ಟರ್ ಆಗಿದ್ದಾರೆ, ತನ್ವೀರ್ ಸೇಠಿಗೆ ಸಿಟ್ಟಿದೆ. ತುಮಕೂರು ಡಾಕ್ಟರ್ ಜಿ ಪರಮೇಶ್ವರ್ ಮಿನಿಸ್ಟರ್ ಕಮ್ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಉಳಿದ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಇದೆ. ಕೋಲಾರ ಕೆ ಎಚ್ ಮುನಿಯಪ್ಪನವರು ಟೆಕ್ನಿಕಲಿ ಕೋಲಾರದಿಂದ ಆಯ್ಕೆಯಾದವರಲ್ಲ, ದೇವನಹಳ್ಳಿಯಿಂದ ಆಯ್ಕೆಯಾದವರು, ಬಟ್ ಕೋಲಾರದವರು. ಅವರು ಕೋಲಾರದಿಂದ ಯಾರನ್ನೂ ಮಿನಿಸ್ಟರ್ ಆಗೋದಕ್ಕೆ ಬಿಡ್ತಿಲ್ಲ ಅಂತ ಕೋಲಾರದ ನಾಯಕರುಗಳಿಗೆ ಸಿಟ್ಟಿದೆ. ಹೀಗೆ ಮೇಲೆ ಬಂದರೆ ವಿಜಯಪುರ ಇಂಡಿ MLA ಅವ್ರಿಗೆ MB ಪಾಟೀಲ್ರ ಮೇಲೆ ಎಂಥ ಸಿಟ್ಟದು. 2028ರಲ್ಲಿ ನೋಡ್ಕೋತೀನಿ ಅಂದರು ಅವರು, ಯಶವಂತರಾಯಗೌಡ ಪಾಟೀಲರು. ಬಾಗಲಕೋಟೆ ನೆನ್ನೆ ಆಡಿಯೋನೇ ಬಂತು. ನಂಜಯ್ಯನ ಮಠರು RB ತಿಮ್ಮಾಪುರ ಅವರು ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಮಾತಾಡಿದ್ದು. ವಿಜಯಾನಂದ ಕಾಶ್ಯಪ್ನವ್ರನ್ನ RB ತಿಮ್ಮಾಪುರ ಮನೆಗೆ ಹೋಗಿದ್ದಾರೆ ಅಂತ ಬರ್ತಾ ಇದೆ ನೋಡಿ, ಕೆಳಗೆ ಬ್ರೇಕಿಂಗ್ ಬರ್ತಾ ಇದೆ. ಮಾತಾಡಿದ್ದು ಅದಕ್ಕೆ ವಿಜಯಾನಂದ ಕಾಶ್ಯಪ್ನವ್ರ ಬೆಂಬಲಿಗರ ಪ್ರತಿಭಟನೆ ಎಲ್ಲ ನೋಡಿದ್ವಿ. ಈ ಕೊಪ್ಪಳದ್ದು ಇಕ್ಬಾಲ್ ಅನ್ಸಾರಿ ಮತ್ತೆ ಸಿಟ್ಟಾಗಿದ್ದಾರೆ. ಯಾರ ಮೇಲೆ? ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕರ ಮೇಲೆ. ನನ್ನನ್ನು ಸೋಲಿಸಿದ್ರು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು. ಶುಕ್ರವಾರಕ್ಕೊಮ್ಮೆ ನಮಾಜ್ ಆಗುತ್ತೆ, ಒಂದು ಚೀಟಿ ಬರೆದು ಕಳಿಸಿದರೆ ಇಂಥವ್ರು ನನ್ನ ಸೋಲಿಸಿದ್ದಾರೆ, ಇವ್ರಿಗೆ ಓಟ್ ಹಾಕಬೇಡಿ ಅಂತ ಚೀಟಿ ಬರೆದು ಕಳಿಸಿದರೆ ನೀವು ಸೋತು ಬಿಡ್ತೀರಿ ಅಂತ ಎಚ್ಚರಿಕೆ ಕೊಟ್ಟಿರೋದು. ಯಾರ್ಯಾರಿಗೆ? ಯಲಬುರ್ಗಾ, ಕೊಪ್ಪಳ, ಕನಕಗಿರಿಯಲ್ಲಿರೋರು ನನ್ನನ್ನು ಸೋಲಿಸಿದ್ರು ಅಂತ. ಕನಕಗಿರಿಯಲ್ಲಿ ಯಾರಿದ್ದಾರೆ? ತಂಗಡಗಿ ಇದ್ದಾರೆ. ಯಲಬುರ್ಗಾ, ಕೊಪ್ಪಳ, ಕನಕಗಿರಿಯಲ್ಲಿರೋರು ನನ್ನನ್ನು ಸೋಲಿಸಿದ್ರು. ಅದಕ್ಕೆ ಸಣ್ಣ ಮಕ್ಕಳಂಗೆ ಮಾತಾಡಬಾರ್ದು ಅಂತ ಶಿವರಾಜ್ ತಂಗಡಗಿ ಅವರು ಬುದ್ಧಿ ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ, ಇವ್ರು ಹೇಳಿದ್ದು ಅವ್ರು ಹೇಳಿದ್ದು ಎರಡು. ಸಿದ್ದರಾಮಯ್ಯನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದಿದೆ. 2 ಸಲ ನನಗೆ ಟಿಕೆಟ್ ಕೊಟ್ಟರು. 2 ಸರಿ ಸಹಿತ ಕಾಂಗ್ರೆಸ್ನಲ್ಲಿ ಕೊಪ್ಪಳದಲ್ಲಿ, ಕನಕಗಿರಿಯಲ್ಲಿ, ಯಲಬುರ್ಗದಲ್ಲಿ ಇರ್ತಕ್ಕಂಥವ್ರೆ ನನಗೆ ಸೋಲಿಸಿದ್ರು. ಅವರಿಗೆ ಸೋಲಿಸಲಿಕ್ಕೆ ನನಗೆ 2 ನಿಮಿಷ ಅಲ್ಲ, 2 ಸೆಕೆಂಡ್ ಸಾಕು. 2 ಸೆಕೆಂಡ್. ಯಾಕೆ ಅಂತ ಹೇಳಿದರೆ, ಅವರವರ ಕ್ಷೇತ್ರದಲ್ಲಿ ಸಾವಿರಾರು ಗಟ್ಟಲೆ ಮುಸ್ಲಿಂ ಸಮಾಜದವರಿದ್ದಾರೆ. ಅವರಿಗೆ ಒಂದೇ ಒಂದು, ಈ ನಮ್ಮ ಮಸೀದಿಗಳಲ್ಲಿ ಶುಕ್ರವಾರಕ್ಕೊಂದು ದಿವಸ ನಮಾಜ್ ನಡೀತದೆ, ಒಂದೇ ಒಂದು ಪತ್ರ ನಾನು ಬರೆದು, ಈ ವ್ಯಕ್ತಿ ನನಗೆ 2 ಸಲ ಸೋರಿಸಿದ್ದಾರೆ, ಇವರಿಗೆ ಮತ್ತೆ ನಿಮ್ಮ ಮತಗಳನ್ನು ಹಾಕಬೇಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ಅನುಕೂಲತೆ ಇದೆ ಅವ್ರಿಗೆ ಹಾಕಿ ಅಂದ್ಬಿಟ್ರೆ. ಆದರೆ ಒಂದೇ ಒಂದು ಮುಸ್ಲಿಮ್ಗೆ ಯಾರಿಗಾದರೂ ನಾನು ಯಾವ ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷದ ವ್ಯಕ್ತಿಯ ವಿರೋಧ ನೀನು ಓಟ್ ಹಾಕಪ್ಪ, ಅವನಿಗೆ ಸೋಲ್ಸ್ ಅಂತ ಹೇಳಿಲ್ಲ. ನನಗೆ ಒಂದೇ ಒಂದು ಸುಮ್ಮ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕಿಂತ ಪ್ರೂಫ್ ಇದ್ರೆ ತಮ್ಮ ಅಂತ ಹೇಳಿ ಅನ್ಸಾರಿ ಅವ್ರಿಗೆ. ಸುಮ್ಮ ಯಾರ ಸಣ್ಣ ಹುಡುಗರು ಮಾತಾಡಿದಂಗೆ ಮಾತಾಡೋದಲ್ಲ. ಅನ್ಸಾರಿ ಅವ್ರು ಒಬ್ರು ಸೀನಿಯರ್ ಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು, ಜವಾಬ್ದಾರಿಯಿಂದ ಮಾತಾಡ್ಲಿ. ಸುಮ್ಮನ್ರಿ ಎಲ್ಲೇ ಒಂದ್ ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ. ಇಂಥವ್ರನ್ನ ಅದಕ್ಕೆ ಸೋತಿದ್ದು. ಮಾತಾಡೋದು ಜವಾಬ್ದಾರಿಯಿಂದ ಮಾತಾಡ್ಲಿ. ಎಲ್ಲೋ ಕುಂತ್ಕೊಂಡು ಆಡಿಯೋ ಮಾಡಿಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ ಯಾರು ಕೇಳ್ತಾರ್ರಿ ಜನ? ಇವತ್ತಿನ ಕಾಲದೊಳಗ ನೀವು ಗೆದ್ದ ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಎಷ್ಟೊತ್ತಿಗೆ ಜನರನ್ನ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಯಾವ ಟೈಮಿಗೆ ಜನರನ್ನ ಮಧ್ಯೆ ಇರ್ತೀವಿ ಅಂತ ನೋಡ್ತಾರ. ಸೋಲು ಜನರ ನಿರ್ಧಾರ. ಇತ್ ಹೇಳ್ಬಿಟ್ರೆ ಸೋಲ್ಸ್ಬಿಡ್ತಾರ, ಇತ್ ಹೇಳ್ಬಿಟ್ರೆ ಕೆಡಿಬಿಡ್ತಾರ, ಇತ್ ಹೇಳಿದ್ರೆ ಗೆಲ್ಸ್ಬಿಡ್ತಾರ. ನೀವು ಮತ್ತೊಬ್ಬರನ್ನ ಗೆಲ್ಸೋದು ಸೋಲ್ಸೋದಕ್ಕಿಂತ ನೀವು ಗೆಲ್ರಿ ಸಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.